ಸ್ಟೇ ಮಲೇಷ್ಯಾದಲ್ಲಿ ಕೊನೆಯ ದಿನ ಒಂದು ಬರ್ಗರ್ CP ಬ್ರ್ಯಾಂಡ್ದು. ಸೊ ಈ ಒಂದು ಮಾಲ್ ಅಲ್ಲಿ ಮೋರ್ ದ್ಯಾನ್ 1000 ಔಟ್ಲೆಟ್ಸ್ ಇದೆ. ಸೊ ಲೋಯತ್ ಪ್ಲಾಜಾ ಬಂದು ಮಲೇಷ್ಯಾದ ಒನ್ ಆಫ್ ದ ಲಾರ್ಜೆಸ್ಟ್ IT ಮಾಲ್. ಪ್ರೈಸ್ ಆಲ್ಮೋಸ್ಟ್ ಇದೆ. ಒಂದು ನಮ್ಗೆ ಫಾರಿನರ್ಸ್ ಏನಂದ್ರೆ GST ಒಂದು ಇದಾಗುತ್ತೆ. ಹೈ ಎಂಡ್ ಲಕ್ಸುರಿ ಬ್ರ್ಯಾಂಡ್ಗಳು ನಿಮ್ಗೆ ಈ ಒಂದು ಪವಿಲಿಯನ್ ಮಾಲ್ ಅಲ್ಲಿ ನಿಮ್ಗೆ ಸಿಗತ್ತೆ. ಅಲ್ಲಿ ಕೆಲಸ ಮಾಡೋರು ಬರ್ಬರಿ ಜಾಕೆಟ್ ಹಾಕಿರೋದು ಪೂಜಾ. Moving to India. Sunshine, sunshine, sunshine. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ನಿಧಿ ಕನ್ನಡ ವ್ಲಾಗ್ಸ್ ಆ್ಯಂಡ್ ವೆಲ್ಕಮ್ ಟು ಮಲೇಷ್ಯಾಸ್ ವ್ಲಾಗ್ ಸೀರೀಸ್. ಸೊ ಇವತ್ತು ನಮ್ಮ ಸ್ಟೇ ಮಲೇಷ್ಯಾದಲ್ಲಿ ಕೊನೆಯ ದಿನ. ಸೊ ನಮ್ಮದು ಫ್ಲೈಟ್ ಟೈಮಿಂಗ್ಸ್ ಬಂದು ರಾತ್ರಿ 9 ಗಂಟೆಗಿದೆ. ಸೊ ಸ್ಟಿಲ್ ವಿ ಹ್ಯಾವ್ ಲೈಕ್ ಹಾಫ್ ಡೇ ಇನ್ನ ಇದೆ. ಸೊ ಹಾಗಾಗಿ ಕೆಲವೊಂದಷ್ಟು ಜಾಗ ಇದೆ ಇವತ್ತು. ಮತ್ತೆ ಇನ್ನೊಂದ್ಸಲ ಪೆಟ್ರೋನಾ ಟವರ್ಸ್ನ ನೋಡಬೇಕು ಅಂತ ಅನಿಸ್ತು. ಯಾಕಂದ್ರೆ ಪೆಟ್ರೋನಾ ಟವರ್ಸ್ನ ನಾವು ಲೈಕ್ ನೈಟ್ ನೋಡಿದ್ದು. ಸೊ ಬೆಳಗ್ಗೆ ಹೆಂಗ್ ಕಾಣುತ್ತೆ ಅಂತ ಅದನ್ನ ನೋಡೋಣ. ಸೊ ಅದಕ್ಕಿಂತ ಮುಂಚೆ ಇವಾಗ ಟೈಮ್ 9:45 ಆಗಿದೆ. ಸೊ ಬ್ರೇಕ್ಫಾಸ್ಟ್ ಮಾಡಕ್ ಹೋಗೋಣ. ಸೊ ಬ್ರೇಕ್ಫಾಸ್ಟ್ ಅಲ್ಲಿ ಇವತ್ತು ನಾವು 7-Eleven ಅಲ್ಲಿ ಇಲ್ಲೊಂದಷ್ಟು ಬ್ರೆಡ್ ಸ್ಯಾಂಡ್ವಿಚ್ ತರ ಇದೆ. ಸೊ ಅದನ್ನ ಟ್ರೈ ಮಾಡ್ಬೇಕು ಅಂತ 7-Elevenಗೆ ಹೋಗ್ತಾ ಇದೀವಿ. ಸೊ ನಮ್ಮ ಹೋಟೆಲಿಂದ ಆಲ್ಮೋಸ್ಟ್ ಒಂದು 200 ಮೀಟರ್ಸ್ ದೂರದಲ್ಲೇ ಒಂದು 7-Eleven ಇದೆ. ಸೊ ಅಲ್ಲಿಗೆ ಹೋಗಿ ಸ್ಯಾಂಡ್ವಿಚ್ ನ ಟ್ರೈ ಮಾಡೋಣ. ಹೇಗೆ ಅನಿಸ್ತದೆ ಪೂಜಾ ಲಾಸ್ಟ್ ಡೇ ಇವತ್ತು? ಕೊನೆ ದಿನ ಅಲ್ಲ ಇವತ್ತು ಮಲೇಷ್ಯಾದಲ್ಲಿ. ಹೇಗೆ ಅನಿಸ್ತಾ ಇದೆ ಅಂತ ಬೇಜಾರಾಗ್ತಾ ಇದೆ ತಗೋದಕ್ಕೆ. ಬಟ್ ಸ್ಟಿಲ್ ಓದ್ ತಕೊಂಡ್ರೆ ಬೇಜಾರಾಗಲ್ಲ ಅಂತ ಅನ್ಸುತ್ತೆ. ಯಾವ ಓದ್ತು ಅಂತ ನೀವೇ ಗೆಸ್ ಮಾಡಿದ್ರಿ. ಸೊ ನಮ್ಮ ಟೂರ್ ಗೈಡ್ ಹೇಳ್ತಾ ಇದಾರೆ ನೆಕ್ಸ್ಟ್ ಪ್ಲಾನ್ ಓದ್ ತಗೊಳ್ಳಿ ಅಂತ ಹೇಳ್ತಿದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಓದ್ ತಕೊಂಡ್ರೆ ಮೈಂಡ್ ಫ್ರೀ ಆಗುತ್ತೆ ಅನ್ಸುತ್ತೆ. ಸೊ ಲಾಸ್ಟ್ ಡೇ ಬಿಫೋರ್ ಲಿವಿಂಗ್ ಟೇಕ್ ದ ಓದ್. ಅಲ್ಲ ಜಾಗ ಮೈಂಡ್ ಅಲ್ಲಿ ಇದೆ. ಹಲೋ ಪೂಜಾ, We've been waiting for so long. We've been waiting for this time to begin. We ain't getting any older. I kind of feel a little younger. ಸೊ 7-Eleven ಅಲ್ಲಿ ಬ್ರೇಕ್ಫಾಸ್ಟ್ಗೆ ನಾವು ತಗೊಂಡಿದೀವಿ ಒಂದು ಬರ್ಗರ್ CP ಬ್ರ್ಯಾಂಡ್ದು ಸ್ಪೈಸಿ ಚಿಕನ್ ಬರ್ಗರ್. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ ಒಂದು ಸ್ಯಾಂಡ್ವಿಚ್. ಇದು ಎಗ್ ಮೇಯೋ ಸ್ಯಾಂಡ್ವಿಚ್. ಸೊ ಇದು ತುಂಬಾ ದಿನದಿಂದ ಟ್ರೈ ಮಾಡ್ಬೇಕು ಅಂತಿತ್ತು 7-Eleven ಅಲ್ಲಿ. ಸೊ ವಿ ಆರ್ ಟ್ರೈಯಿಂಗ್. ಬರ್ಗರ್ ಯಾವಾಗಿತ್ತು ಪೂಜಾ? ಬರ್ಗರ್ ಚೆನ್ನಾಗಿತ್ತು. ಸ್ಪೈಸಿ ಅಂತ ಹಾಕಿದ್ದಾರೆ, ಸ್ಪೈಸಿನೇ ಇಲ್ಲ. ಅಂದ್ರೆ ಲೈಕ್ ನಮ್ ಇಂಡಿಯನ್ ಪ್ಯಾಲೆಟ್ಗೆ ಸ್ಪೈಸಿ ಅಂತಂದ್ರೆ ಇರ್ಬೇಕು ಸ್ಪೈಸಿ, ಬಟ್ ಇದೇನು ಅಷ್ಟು ಇಲ್ಲ. ಸೊ ಇದು ಬಿಡು 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 ಬಿಡು. ಎಗ್ ವೈಟ್ಸ್ ಮತ್ತೆ ಎಲ್ಲೋನಾ ಚೆನ್ನಾಗಿ ಪೇಸ್ಟ್ ಮಾಡ್ತಾರೆ ಗೊತ್ತಾ? ಹಾ, ಅದನ್ನ ಪೇಸ್ಟ್ ನ ಮಧ್ಯ ಹಾಕಿರೋದು. ಕುಕ್ ಆಗಿಲ್ವಾ ಅದು? ಎಗ್ ಕುಕ್ ಆಗಿಲ್ಲ. ಎಗ್ ಕುಕ್ ಆಗಿರೋದನ್ನ ಪೇಸ್ಟ್ ಮಾಡ್ತಾರೆ ವೈಟ್ಸ್ ಅಂಡ್ ಎಲ್ಲೋಸ್ನ. ಅದು ಆ ಪೇಸ್ಟ್. ಓಕೆ, ಬಟ್ ಇದಕ್ಕೆ ಉಪ್ಪು ಖಾರ ಏನು ಇಲ್ಲ? ಸ್ವಲ್ಪ ಸಾಲ್ಟ್ ಇದೆ ಅಷ್ಟೇ, ಖಾರ ಇಲ್ಲ. ಎಲ್ಲೋ ಚಿಕ್ಕ ಚಿಕ್ಕ ಅಲ್ಲ ವೈಟ್. So right now ನಾವು ಮಲೇಷ್ಯಾದ ಒನ್ ಆಫ್ ದ ಲಾರ್ಜೆಸ್ಟ್
ಮಾಲ್ ಆಗಿರುವಂತಹ ಬರ್ಜಾಯ ಟೈಮ್ ಸ್ಕ್ವೇರ್ಗೆ ಬಂದಿದ್ದೀವಿ. ಸೊ ಈ ಒಂದು ಮಾಲಲ್ಲಿ ಮೋರ್ ದ್ಯಾನ್ 1000 ಔಟ್ಲೆಟ್ಸ್ ಇದೆ. ಜೊತೆಗೆ ಇನ್ನೊಂದು ಪ್ಲಸ್ ಏನಪ್ಪಾ ಅಂತಂದ್ರೆ ಈ ಮಾಲ್ ಒಳಗಡೆ ಒಂದು ಇಂಡೋರ್ ಥೀಮ್ ಪಾರ್ಕ್ ಸಹ ಇದೆ. ಸೊ ಈ ಮಾಲ್ಗೆ ಆಲ್ಮೋಸ್ಟ್ ಲೈಕ್ 4 ಗೇಟ್ಸ್ ಇದೆ, ನಾರ್ತ್, ಸೌತ್, ಈಸ್ಟ್, ವೆಸ್ಟ್. ಸೊ ನಾವ್ ಎಂಟರ್ ಆಗಿರೋದು ವೆಸ್ಟ್ ಗೇಟ್ ಇಂದ. ಸೊ ಮಾಲ್ದು ಒಂದು ಸಣ್ಣ ಗ್ಲಿಮ್ಸ್ ನೋಡಿ ಯಾವ ರೀತಿ ಇದೆ ಅಂತ. ಸೊ ಜೊತೆಗೆ ಈ ಒಂದು ಬರ್ಜಾಯ ಟೈಮ್ ಸ್ಕ್ವೇರ್ ಅಲ್ಲಿ ಹೋಟೆಲ್ ಸಹ ಇದೆ. ಲೈಕ್ ಹಾಫ್ ಇಟ್ ಈಸ್ ಲೈಕ್ ಶಾಪಿಂಗ್ ಮಾಲ್ಸ್, ಇನ್ ರೆಸ್ಟ್ ಆಫ್ ದಿ ಹಾಫ್ ಇಟ್ ಈಸ್ ಹೋಟೆಲ್ಸ್. ಕೊಡ್ತಾರೆ ಅಂದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ಲ. ಸೊ ಇದು ಬರ್ಜಾಯದು ಟ್ರಾವೆಲ್ ಫೇರ್ ನಡೀತಿದೆ. ಸೊ ಅದಕ್ಕೋಸ್ಕರ ಒಂದೊಂದು ಬ್ಯಾಗ್ ಕೊಟ್ಟಿದ್ದಾರೆ. ಇವು ಗುಡೀಸ್ ಮತ್ತೆ ಟೂಚರ್. ಸೊ ನಾವ್ ಈಗ ಬಂದ್ವಿ ಲೋಯಾತ್ ಪ್ಲಾಜಾಗೆ. ಸೊ ಲೋಯಾತ್ ಪ್ಲಾಜಾ ಬಂದು ಮಲೇಷ್ಯಾದ ಒನ್ ಆಫ್ ದ ಲಾರ್ಜೆಸ್ಟ್ IT ಮಾಲ್ ಅಂತಂದ್ರೆ ಈ ಒಂದು ಮಾಲಲ್ಲಿ ನಿಮಗೆ A to Z IT ಅಂದ್ರೆ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಏನೇ ಗ್ಯಾಡ್ಗೆಟ್ಸ್ ಕೇಳಿದ್ರು A to Z ನಿಮಗೆ ಈ ಒಂದು ಲೋಯಾತ್ ಪ್ಲಾಜಾದಲ್ಲಿ ಸಿಗತ್ತೆ. ಜೊತೆಗೆ ಈ ಒಂದು ಲೋಯಾತ್ ಪ್ಲಾಜಾ ಬಂದು ಮಲೇಷ್ಯಾದ ಬುಕ್ ಆಫ್ ರೆಕಾರ್ಡ್ಸ್ಗೂ ಸಹ ಸೇರಿದೆ. ಯಾಕೆ ಅಂತಂದ್ರೆ ಇಲ್ಲಿ ಆ ವಸ್ತು ಸಿಗ್ಲಿಲ್ಲ ಅಂತಂದ್ರೆ ಬ್ರ್ಯಾಂಡೇ ಎಕ್ಸಿಸ್ಟ್ ಇಲ್ಲ ಅಂತ ನಂಬಿಕೆ. ಸೊ ನೋಡಿ ಈ ಒಂದು ಲೋಯಾತ್ ಪ್ಲಾಜಾ ಹೇಗಿದೆ ಅಂತ. ಆಲ್ಮೋಸ್ಟ್ 6 ಫ್ಲೋರ್ಸ್ ಏನೋ ಇದೆ. ಆಲ್ಮೋಸ್ಟ್ 6 ಫ್ಲೋರ್ಸ್ ಇದೆ ಈ ಒಂದು ಲೋಯಾತ್ ಪ್ಲಾಜಾದಲ್ಲಿ. ಸೊ ಒಂದು ಫಾರಿನರ್ಸ್ಗೆ ಬೆನಿಫಿಟ್ ಏನಪ್ಪಾ ಅಂತಂದ್ರೆ, ನೀವು ಎಲೆಕ್ಟ್ರಾನಿಕ್ಸ್ ಅಥವಾ ಗ್ಯಾಡ್ಗೆಟ್ಸ್ ಇಲ್ಲಿ ಏನಾರ ತಗೊಂಡು ಹೋದ್ರೆ ನೀವು ಹೋಗ್ತಾ GST ನ ರೀಕ್ಲೈಮ್ ಮಾಡ್ಬೋದು. ಸೊ ಸ್ವಲ್ಪ ನಿಮಗೆ ಕಡಿಮೆ ಅನ್ಸುತ್ತೆ ಕಂಪ್ಯಾರಿಟಿವ್ಲಿ. ನಮ್ಮ ಇಂಡಿಯಾದಲ್ಲಿ ಸಿಗುವಂಥ ಪ್ರೈಸು ಮತ್ತು ಇಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮ್ಗೆ ಬೀಳುವಂಥ ಪ್ರೈಸು ಸ್ವಲ್ಪ ಡಿಫ್ರೆನ್ಸ್ ಅನ್ಸುತ್ತೆ. ಯಾಕಂದರೆ ನಾವು GST ನ ರೀಕ್ಲೈಮ್ ಮಾಡ್ಕೋಬೋದಲ್ಲ. ಸೊ ಹಾಗಾಗಿ ಸೊ ನಮ್ಮ ಡ್ಯಾಡಿಗೆ ಗ್ಯಾಡ್ಗೆಟ್ಸ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಅಂತ ಅಂದ್ರೆ ತುಂಬಾನೇ ಇಷ್ಟ. ಸೊ ಅವ್ರಿಗೆ ಈ ಒಂದು ಲೋಯಾತ್ ಪ್ಲಾಜಾದ ಒಂದ್ ಸಣ್ಣ ಎಕ್ಸ್ಪೀರಿಯನ್ಸ್ ಯಾವ ರೀತಿ ಇತ್ತು ಅಂತ ಕೇಳೋಣ. ಹೇಗಿತ್ತು ಡ್ಯಾಡಿ ನಿಮ್ಮ ಎಕ್ಸ್ಪೀರಿಯನ್ಸ್? ಯಾಕಂದ್ರೆ ನಿಮ್ಗೆ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್ ಗ್ಯಾಡ್ಗೆಟ್ಸ್ ಇಷ್ಟ. ಇಲ್ಲ, ಮ್ಯಾಕ್ಸಿಮಮ್ IT ಗ್ಯಾಡ್ಗೆಟ್ಸ್ ಅಂದ್ರೆ ಆಲ್ ದ ಬ್ರ್ಯಾಂಡ್ಸ್ ಎಲ್ಲ ಇದೆ. ಒಂದೇನಂತಂದ್ರೆ ಪ್ರೈಸ್ ಆಲ್ಮೋಸ್ಟ್ ಇದೆ. ಒಂದು ನಮಗೆ ಫಾರಿನರ್ಸ್ಗೆ ಏನಂದ್ರೆ GST ಒಂದು ಇದಾಗುತ್ತೆ. ಬಟ್ ಎಲ್ಲ ಥರದ್ದು ಮಾಡಲ್ಸ್, ಮೇ ಬಿ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್, ಯು ಕ್ಯಾನ್ ಸೇ ಆಲ್ ಟೈಪ್ಸ್ ಆಫ್ ಗ್ಯಾಡ್ಗೆಟ್ಸ್. ಇನ್ನೊಂದು ಸೆಕೆಂಡ್ಸ್ ಸಿಗುತ್ತೆ. ಸೆಕೆಂಡ್ಸಲ್ಲಿ ನಾನು ನೋಡಿದೆ, ಈವನ್ iPad ಆಲ್ಮೋಸ್ಟ್ 12 ಇಂಚ್ iPad ಆಗಿರ್ಬೋದು, 14 ಇಂಚು, ಇವೆಲ್ಲ ನಿಮ್ಗೆ 10,000 12,000ಕ್ಕೆಲ್ಲ ಸಿಗುತ್ತೆ ರಿಪಬ್ಲಿಷ್ಡ್. ಇವನ್ನ ಇಲ್ಲ, ಅದಕ್ಕೆ GST ರಿಕ್ಲೈಮ್ ಮಾಡೋಕ್ಕಾಗಲ್ಲ. ಇಟ್ಸ್ ನಾಟ್ ಇಲ್ಲ. ನೀವು ಮಾತ್ರ ಇದು ಮಾಡ್ಬೋದು. ಆಮೇಲೆ ಇನ್ನೊಂದು ಏನಂದ್ರೆ, ನಿಮ್ಮ ಹಳೆ ಫೋನನ್ನು ಇಲ್ಲಿ ಕೊಟ್ಟು ಇನ್ನೊಂದು ಹೊಸ ಫೋನ್ ತಗೋಬೋದು, ಅಂದ್ರೆ ರೀಸೇಲ್. ಸೊ ರೀಸೇಲ್ ಆಪ್ಷನ್ ಇದೆ. ಆಮೇಲೆ ಸೆಕೆಂಡ್ಸ್ ಮೊಬೈಲ್ ಅಂತೂ ಬೇಜಾನಿದೆ, ಇನ್ಕ್ಲೂಡಿಂಗ್ ಐಫೋನ್ಸು ಅದು ಇದೆಲ್ಲ. ನಾನು ಐಫೋನ್ಸಲ್ಲಿ ಒಂದು ನೋಡಿದೆ, ನಿಮಗೆ ಆಲ್ಮೋಸ್ಟ್ ಒಂದು 25,000 ತೊಗೊಂಡ್ರೆ iPhone 12, 13 ರೇಂಜ್ ಸಿಗುತ್ತೆ ಇಲ್ಲಿ. ನಾನು ನೋಡಿದ ಮಟ್ಟಿಗೆ ಒಂದು 25 ಒಳಗಡೆ ಸಿಗ್ಬೋದು ರೇಂಜ್ ಸಿಗುತ್ತೆ. ಓಕೆ,
ಫಸ್ಟ್ ಪ್ಲೇಸ್ ಇನ್ ಒನ್ ವಿಂಡೋ ಅಂತ ಹೇಳ್ತೀವಲ್ಲ, ಒಂದು ಸಿಂಗಲ್ ವಿಂಡೋದಲ್ಲಿ ಆಲ್ ದ ಎಲೆಕ್ಟ್ರಾನಿಕ್ ಗ್ಯಾಡ್ಗೆಟ್ಸ್ ಫಸ್ಟ್ ಕ್ಲಾಸ್ ಆಗಿ ಶಾಪಿಂಗ್ ಮಾಡ್ಬೋದು. ಸೊ ನೀವೇನಾದ್ರೂ ಗ್ಯಾಡ್ಗೆಟ್ಸ್ ಫ್ರೀಕ್ ಆಗಿತ್ತು ಅಥವಾ ಗೇಮಿಂಗ್ಸ್ ಅದು ಇದು ಎಲ್ಲ ಇಷ್ಟ ಇತ್ತು ಅಂತಂದ್ರೆ, ನಿಮ್ದೇ ಆದ ಗೇಮಿಂಗ್ ಸ್ಟೇಷನ್ ಅಥವಾ ಗ್ಯಾಡ್ಗೆಟ್ಸ್ ಫ್ರೀಕ್ಗಳು ನೀವು ಆಗಿದ್ರೆ, ನೀವೇನಾದ್ರೂ ಮಲೇಷ್ಯಾಗೆ ಬಂದ್ರೆ ಡೆಫಿನೆಟ್ಲಿ ಈ ಒಂದು ಲೋಯಾತ್ ಪ್ಲಾಜಾನ ನಿಮ್ಮ ಬಕೆಟ್ ಲಿಸ್ಟ್ಗೆ ಖಂಡಿತವಾಗ್ಲೂ ಹಾಕೊಳ್ಳಿ. ಇಟ್ಸ್ ಅ ಮಸ್ಟ್ ವಿಸಿಟ್ ಫಾರ್ ಆಲ್ ದ ಗ್ಯಾಡ್ಗೆಟ್ಸ್ ಲವರ್ಸ್ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ಆಲ್ಮೋಸ್ಟ್ ಲೈಕ್ 30 ಡಿಗ್ರಿ ಟೆಂಪ್ರೇಚರ್ ಇದೆ. ಸೊ ಏನಾರ ತಣ್ಣ ಕುಡಿಬೇಕು ಅಂತ ಅನ್ಸುತ್ತೆ. ಸೊ ನಾವು ಇಲ್ಲಿ ಲೋಯತ್ ಪ್ಲಾಜಾ ಎದುರುಗಡೆ ಇರುವಂತ 7-Eleven ಅಲ್ಲಿ ಈ ಒಂದು ಐಸ್ ಕ್ರೀಮ್, ಕಡ್ಡಿ ಐಸ್ ಕ್ರೀಮ್, ಸೊ ಇದು ವಿನಿ ದ ಪೂದು ಕ್ಯಾರೆಕ್ಟರ್ದು ಐಸ್ ಕ್ರೀಮ್ ನ ತಗೊಂಡ್ವಿ. ಸೊ ಇದಕ್ಕೆ 2.9 ರಿಂಗೆಟ್ಸ್ ಏನೋ ಆಯ್ತು. ಸೊ ಇವಾಗ ನೆಕ್ಸ್ಟ್ ಇನ್ನೊಂದು ಮಾಲ್ ಇದೆ, ಪವೇಲಿಯನ್ ಮಾಲ್ ಅಂತ. ಸೊ ಅದಕ್ಕೆ ಹೋಗ್ತಾ ಇದೀವಿ. ಬನ್ರೋ. ಆಯ್ತು ಐಸ್ ಕ್ರೀಮ್. ನಮ್ ಕಡೆ ಅರುಣ್ ಸಲ್ ಬರುತ್ತಲ್ಲ, ಅಲ್ಲ ಪೂಜಾ, ನಮ್ ಕಡೆ ಅರುಣ್ ಸಲ್ ಬರುತ್ತೆ ನೋಡಿ, ಈ ತರ ಡಿಫ್ರೆಂಟ್ ಶೇಪ್. ಸೊ ಇವಾಗ ನಾವ್ ಬಂದ್ವಿ ಮಲೇಷ್ಯಾದ ಒನ್ ಆಫ್ ದ ಲಕ್ಸುರಿ ಮಾಲ್ಗೆ, ಅದು ಪವೇಲಿಯನ್. ಸೊ ಈ ಒಂದು ಪವೇಲಿಯನ್ ಮಾಲ್ ಅಲ್ಲಿ ನಿಮ್ಗೆ ಎಲ್ಲಾ ಕೈಂಡ್ ಆಫ್ ಲಕ್ಸುರಿ ಬ್ರಾಂಡೆಡ್ ಐಟಮ್ಸ್ ಗಳು ನಿಮ್ಗೆ ಸಿಗತ್ತೆ. ಚಾರ್ಲ್ಸ್ ಅಂಡ್ ಕೀತ್ ಆಗಿರ್ಲಿ, ಕ್ರಿಶ್ಚಿಯನ್ ಲೂಬಿಟಾನ್, ಲೂಯಿ ವಿಟಾನ್, ಯಾವ್ದು ಹೇಳ್ತೀರಾ ಅದು, ಅರ್ಮಾನಿ, ಸೊ ಆ ರೀತಿಯಾದ ಐ ಎಂಡ್ ಲಕ್ಸುರಿ ಬ್ರ್ಯಾಂಡ್ಗಳು ನಿಮಗೆ ಈ ಒಂದು ಪವೇಲಿಯನ್ ಮಾಲ್ ಅಲ್ಲಿ ನಿಮಗೆ ಸಿಗತ್ತೆ. ಜೊತೆಗೆ ನೋಡಕ್ಕೆ ತುಂಬಾನೇ ಚೆನ್ನಾಗಿದೆ. ಸೊ ಇದು ಬಂದು ಆಲ್ಮೋಸ್ಟ್ ಲೈಕ್ 5 ಫ್ಲೋರ್ಸ್ ಇದೆ ಈ ಒಂದು ಮಾಲ್. ಸೊ ಈ ಒಂದು ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ. ಆಫ್ಕೋರ್ಸ್ ಶಾಪಿಂಗ್ ಏನೂ ಆಗಲ್ಲ. ಸೊ ಜಸ್ಟ್ ವಿಂಡೋ ಶಾಪಿಂಗ್ ಮಾಡ್ಕೊಳ್ತಾ ಈ ಒಂದು ಮಾಲ್ನ ಎಕ್ಸ್ಪ್ಲೋರ್ ಮಾಡೋಣ. ಕಾಣಿಸ್ತಾ ಇಲ್ಲೈತೆ. ಓ ಇಲ್ಲ, ನಿಮ್ಗೆ ಅವನು ಈಗೇನೋ ಹೇಳ್ತಿದ್ದಲ್ಲ, ಏನ್ ಹೇಳ್ತಿದ್ದೆ? ಬ್ಲಾಕ್ ಕಾರ್ಡ್ ಕಾರ್ಡಿಗೆ ಲಿಮಿಟ್ ಇರೋದಲ್ಲ, ಅದು ಕಟ್ಟಂಗಿಲ್ಲ, ನಾವು ಬರೀ ಎಳಿತಾ ಇರ್ಬೇಕು ಆ ತರ. ಅದಕ್ಕೆ ದುಡ್ಡು ಯಾರು ಹಾಕ್ತಾರ? ಒಟ್ಟಲ್ಲಿ ಎಳಿತಾ ಇರ್ಬೇಕು. ಕಾರ್ಟಿಯರ್, ಬಲೆನ್ಸಿಯಾಗ, ಹೆಸರು ಹೇಳಕ್ಕೆ ವೆಯ್ಟೇಜ್ ಐತೈತಲ್ವಾ? ನಾವು ಐಎಂಡ್ ಬ್ರ್ಯಾಂಡ್ಸ್ YSL, ಕಾರ್ಡ್ ತಂದಿದ್ಯಾ? ನೀನ್ ಹೇಳ್ದಲ್ಲ ಬ್ಲ್ಯಾಕ್ ಕಾರ್ಡ್. ಇಲ್ವೇ? ಬಡಿ ಅಲ್ಲಿ ಕೆಲ್ಸ ಮಾಡೋರು ಬರ್ಬರಿ ಜಾಕೆಟ್ ಹಾಕಿರೋದು ಪೂಜಾ. BTS ವಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿರೋ ಬ್ರ್ಯಾಂಡ್ ಸಿಲೀನ್, ಫೆಂಡಿ. ಏನ್ ಪೂಜಾ ಇದು? ಗುಚ್ಚಿ. ಹೋಗದ ಮೇಲೆ ಈ ಫ್ಲೋರ್ ಎಲ್ಲ ಹೈ ಎಂಡ್ ಬ್ರ್ಯಾಂಡ್ಗಳು. ಸೊ ಪವೇಲಿಯನ್ ಮಾಲ್ ಎದುರುಗಡೆ ಐಚಾಸ್ ಐಸ್ ಕ್ರೀಮ್ ಅವರು ಒಂದು ಇವೆಂಟ್ ನ ಮಾಡ್ತಾ ಇದ್ದಾರೆ.
ಸೊ ಅಲ್ಲಿ ಏನಪ್ಪಾ ಅಂತಂದ್ರೆ ಅವ್ರದ್ದು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ ಫೋಟೋ ಹೊಡಿಸ್ಕೊಂಡ್ರೆ ನಮ್ಗೆ ಒಂದು ಕೂಪನ್ ತರ ಕೊಡ್ತಾರೆ. ಸೊ ಈ ಕೂಪನ್ ಅಲ್ಲಿ ನಾವು ಒಂದು ಐಸ್ ಕ್ರೀಮ್ ನ ರಿಡೀಮ್ ಮಾಡ್ಕೋಬಹುದು, ಜೊತೆಗೆ ಒಂದು ಲಿಮಿಟೆಡ್ ಎಡಿಷನ್ ಮರ್ಚೆಂಡೈಸ್ ಸಿಗುತ್ತಂತೆ. ಸೊ ಅದ್ರದ್ದು ಪಾಪ್ ಅಪ್ ಸ್ಟೋರ್ ಪವಿಲಿಯನ್ ಮಾಲ್ ಎದುರುಗಡೆ ಹಾಕೊಂಡಿದ್ದಾರೆ ಈ ರೀತಿ. Sunshine, sunshine, sunshine. I think I found it now. What I've been looking for. Isn't it beautiful? It's got my head all up in the clouds. I think I found it now. Yeah. Everything I want might be a miracle. ನಿನ್ಗೆ ಲೆಮನ್ ಟೀ, ಫ್ರಿಜ್ ಮ್ಯಾಗ್ನೆಟ್ ನನ್ಗೆ. ಒಮ್ಮೆದು ಫ್ರಿಜ್ ಮ್ಯಾಗ್ನೆಟ್ ಹೆಂಗಿದೆ ಐಸ್ ಕ್ರೀಮು? ನಾನು ಅದು ಓಪನ್ ಮಾಡಿ ನೋಡ್ಬೇಕು. ರೆಡಿ ಫುಡ್ ರೆಡಿ. ಒಂದಾರು ಮನೆಗೆ ಹೋಯ್ತಾಯ್ತಲ್ಲ ಗೊಂಬೆ. ನಂಗೆ ತುಂಬಾ ಥಂಡಿ ಆಯ್ತೈತೆ. ಒಳಗಾಕು ಬ್ಯಾಗ್ ಒಳಗೆ. ನೈಸ್, ಸೂಪರ್. ರೈಟ್ ನಾವು ಮಲೇಷ್ಯಾದ ಒನ್ ಆಫ್ ದ ಮೋಸ್ಟ್ ಐಕಾನಿಕ್ ಸ್ಪಾಟ್ ಅಲ್ಲಿ ಇದೀವಿ. ಅದು ಬಂದೆ ಪೆಟ್ರೋನಾಸ್ ಟ್ವಿನ್ ಟವರ್ಸ್. ಸೊ ಈ ಒಂದು ಪೆಟ್ರೋನಾಸ್ ಟ್ವಿನ್ ಟವರ್ ನ ನಾನು ಪ್ರೀವಿಯಸ್ ವ್ಲಾಗ್ ಅಲ್ಲಿ ನೀವು ನೋಡಿರ್ತೀರಾ. ಅದು ನೈಟ್ ವ್ಯೂ ಅಲ್ಲಿ ನೋಡಿದ್ವಿ. ಸೊ ಇದನ್ನ ಬೆಳಗ್ಗೆ ಹೊತ್ತು ನೋಡ್ಬೇಕು ಅಂತ ಅನ್ಬಿಟ್ಟು ನಾವು ಹೋಗೋ ಲಾಸ್ಟ್ ಡೇ ಪ್ಲಾನ್ ಮಾಡ್ಕೊಂಡ್ವಿ. ಒಂದಷ್ಟು ಎಂಡಿಂಗ್ ಸ್ಪಾಟ್ ಇದೆ ಈಗ. ಸೊ ಈ ಒಂದು ಪೆಟ್ರೋನಾಸ್ ಟವರ್ ಹತ್ರ ಸ್ಟಾರ್ಟ್ ಆಗಿದ್ದು ಇದರಿಂದ, ಎಂಡ್ ಆಗಿದ್ದು ಇದರಿಂದ. ಕ್ವಾಲಾಲಂಪುರ್ದು. ಸೊ ಇಲ್ಲಿ ಒಂದಷ್ಟು ಫೋಟೋಸ್ ನ ತಗೊಂಡು ಹೋಗೋಣ. ಸೊ ಈ ಒಂದು ಪೆಟ್ರೋನಾಸ್ ನೈಟ್ ವ್ಯೂ ನೀವು ನೋಡ್ಬೇಕು ಅಂತಂದ್ರೆ ನನ್ನ ಪ್ರೀವಿಯಸ್ ವ್ಲಾಗ್ಸ್ ನ ನೀವು ಚೆಕ್ ಮಾಡ್ಬೋದು. ಪೆಟ್ರೋನಾಸ್ ಟವರ್ಸ್ ಬೆಳಕಲ್ಲಿ. ಒಂದು ಪೆಟ್ರೋನಾಸ್ ಟವರ್ಸ್ ಹತ್ರ ಸುಮಾರಷ್ಟು ಫೋಟೋಸ್ ನ ಹೊಡ್ಕೊಂಡ್ವಿ. ಜೊತೆಗೆ ಈ ಒಂದು ಪೆಟ್ರೋನಾದಲ್ಲಿ ನೀವು ಅಬ್ಸರ್ವೇಟರಿ ಡೆಕ್ ಸಹ ಇದೆ. ಸೊ ನೀವು ಪೇ ಮಾಡಿ ಮೇಲ್ಗಡೆಗೆ ಹೋಗಿ ನೀವು ಸಿಟಿ ವ್ಯೂನ ಸಹ ನೀವು ಪಡ್ಕೋಬಹುದು. ಜೊತೆಗೆ ಈ ಒಂದು ಪೆಟ್ರೋನಾದ ಟ್ವಿನ್ ಟವರ್ ಏನಿದೆಯೋ, ಲೈಕ್ ಆ ಕಡೆ ಒಂದು ಈ ಕಡೆ ಒಂದು ಇದೆಯಲ್ಲ. ಸೊ ಒಂದ್ ಸೈಡ್ 88 ಫ್ಲೋರ್ಸ್, ಇನ್ನೊಂದು ಸೈಡು 88 ಫ್ಲೋರ್ಸ್ ಇದೆ. ಸೊ ಇಲ್ಲಿ ಐಡೆಂಟಿಕಲ್ ಬಿಲ್ಡಿಂಗ್, ಸಿಮಿಲರ್ ಒಂದ್ ಕಡೆ, ಅದೇ ಸಿಮಿಲರ್ ಅಲ್ಲ, ಐಡೆಂಟಿಕಲ್. ಪೆಟ್ರೋನ ಒಳಗಡೆ ಹೋಗಿ ಒಂದ್ ಝಲಕ್ ನೋಡ್ಕೊಂಡ್ ಬರೋಣ. ಯಾ ಸೊ ಈ ಒಂದು ಪೆಟ್ರೋನಾ ಟವರ್ಸ್ ಒಳಗಡೆ ಬಂದ್ರೆ ನಿಮ್ಗೆ ಸೂರ್ಯ KLCC ಮಾಲ್ ಒಳಗಡೆ ಡೈರೆಕ್ಟ್ ಎಂಟ್ರೆನ್ಸ್ ನ ನೀವು ಪಡ್ಕೋಬಹುದು. ಸೊ ಇದು ಒನ್ ವ್ಯೂ, ಜಸ್ಟ್ ಲೈಕ್ ಅ ಗ್ರೌಂಡ್ ಫ್ಲೋರ್ ಅಲ್ಲಿ ಪೆಟ್ರೋನಾಸ್ ಟವರ್ ಯಾವ ರೀತಿ ಕಾಣುತ್ತೆ ಅಂತ. ನಿಮ್ಗೆ ಈ ಗ್ರೌಂಡ್ ಫ್ಲೋರ್ ಮಾತ್ರ ಆಕ್ಸೆಸ್ ಇರೋದು. ಸೊ ನೀವು ಟವರ್ ಎ ಅಥವಾ ಟವರ್ ಬಿ ಏನಾರ ಹೋಗ್ತೀನಿ ಅಂತಂದ್ರೆ ಆಕ್ಸೆಸ್ ಕಾರ್ಡ್ ಇರುತ್ತೆ. ಸೊ ಆ ಆಕ್ಸೆಸ್ ಕಾರ್ಡ್ ಹಾಕಿ ಎಂಟ್ರಿ ತಗೊಂಡು ನೀವು ಒಳಗೆ ಹೋಗ್ಬೇಕಾಗುತ್ತೆ. ಜಸ್ಟ್ ಗ್ರೌಂಡ್ ಫ್ಲೋರ್ ಮಾತ್ರ ಆಕ್ಸೆಸ್ ಇರೋದು. ಸೊ ಟವರ್ ಎ ಟವರ್ ಬಿಗೆ ಹೋಗಕ್ಕೆ ನಿಮ್ಗೆ ಆಕ್ಸೆಸ್ ಬೇಕಾಗುತ್ತೆ. ಸೊ ಇವಾಗ ಇದು ಆಗ್ಲೇ ಹೇಳ್ದಂಗೆ ಸೂರ್ಯ KLCC ಮಾಲ್ಗೆ ಕನೆಕ್ಟ್ ಆಗುತ್ತೆ ಈ ಒಂದು ಪೆಟ್ರೋನಾಸ್ ಟವರ್.
ಸೊ ನಮ್ಮ ಲಾಸ್ಟ್ ಡೇಲಿ ಎಷ್ಟು ಸಾಧ್ಯವೋ ಅಷ್ಟು ಪ್ಲೇಸಸ್ನ ಕವರ್ ಮಾಡಿ ಪೆಟ್ರೋನಾಸ್ನ ಇನ್ನೊಮ್ಮೆ ಬೆಳಕಲ್ಲಿ ನೋಡಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ಇವತ್ತು ನೈಟ್ 9 o'clock ಫ್ಲೈಟ್ ಇದೆ. ಸೊ ಈಗ ಟೈಮ್ ಆಲ್ಮೋಸ್ಟ್ 3:30 ಆಗಿದೆ. ಸೊ ಹೋಗಿ ಫ್ರೆಶನ್ ಅಪ್ ಆಗಿ ಸ್ವಲ್ಪ ಲಂಚ್ ಮಾಡಿಕೊಂಡು ಬ್ಯಾಗ್ಸ್ ಪ್ಯಾಕ್ ಮಾಡಿಕೊಂಡು ಏರ್ಪೋರ್ಟ್ ಕಡೆಗೆ ಹೋಗಬೇಕು. ಯಾಕಂದರೆ ಏರ್ಪೋರ್ಟ್ ಇಲ್ಲಿಂದ ನಮ್ಮ ಹೋಟೆಲಿಂದ ಏರ್ಪೋರ್ಟ್ ಇರೋದು ಅರೌಂಡ್ 45 to 50 kilometers ಆಗುತ್ತೆ. ಸೊ ಅರ್ಲಿ ಹೊರಟ್ರೆ ಒಳ್ಳೇದು, ಯಾಕಂದರೆ ಟ್ರಾಫಿಕ್ ಜಾಮ್ ಆಗೋಕ್ಕೆ ಚಾನ್ಸಸ್ ಇದೆ. ಸೊ ಯಾ, ದ್ಯಾಟ್ ವಾಸ್ ಫಾರ್ ಮಲೇಷ್ಯಾ ವ್ಲಾಗ್. ಸೊ ಹೋಪ್ ಈ ಒಂದು ಸೀರೀಸ್ನ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸ್ತೀನಿ. ಸೊ ಬ್ಯಾಕ್ ಟು ಹೋಟೆಲ್ ಆ್ಯಂಡ್ ಬ್ಯಾಕ್ ಟು ಏರ್ಪೋರ್ಟ್. ಡ್ರೈವರ್ ಹೆಸರು ಗೋಬಿರಾಜ ಅಂತ. ಏನು ಗೋಬಿರಾಜ? ನಿಜ ಗೋಬಿರಾಜ. ಡ್ರೈವರ್ ಹೆಸರೇನು ಗೊತ್ತಾ? ಗೋಬಿರಾಜ. Okay, good night. Bye. Bye. The last place ಇಲ್ಲಿಗೆ ನಮ್ಮ ಏನು ಪ್ರವಾಸವನ್ನು ಮುಗಿಸ್ತಾ ಇದ್ದೀವಿ. ನಮ್ಮ 4th ಇಂಟರ್ನ್ಯಾಷನಲ್ ಟ್ರಿಪ್. ಇಂಟರ್ನ್ಯಾಷನಲ್ ಹೋಗ್ತಾ ಇದ್ದೀವಿ. ಇನ್ನು ಹೋಗ್ತಾ This is not an ending, ಇದು beginning of next trip ಆಗುತ್ತೆ. ಓದ್ ತಗೊಳ್ತಾ ಇದ್ದೀವಿ. ಡೇಟ್ ಫಿಕ್ಸ್ ಇಲ್ಲ. ನನ್ನ ಹಿಂಗಾಕಿ ಹಾ. ಮೇಲೆ ಹಾಕಿದ್ದೀನಿ ಮೇಲೆ. ನೆಕ್ಸ್ಟ್ 5th 6th ಕಂಟ್ರಿ ಒಟ್ಟಿಗೆನಲ್ಲ ಹಾಕ್ಯದ ಪ್ಲಾನು. 5 ಮತ್ತು 6ನೇ ಕಂಟ್ರಿ ನಿಯರೆಸ್ಟ್ ಗೆಸ್ ಮಾಡಿ ಹೇಳಿ. ಬಟ್ ನೆಕ್ಸ್ಟ್ ಟೈಮ್ ಬಾಯ್ ಹೇಳ್ಬಿಡಿ ಕಂಟ್ರಿಗೆ. ಬಾಯ್ ಮಲೇಷಿಯಾ. ಹಿಂಗ್ ಬಂದು ಹಿಂಗೆ ಹೊರಟೈತೆ. ಟಾಟಾ, ಮತ್ತೆ ಸಿಗುವ. ಮೂವಿಂಗ್ ಟು ಇಂಡಿಯಾ. ಬಾಯ್. ಸೊ ಹೋಪ್ ಈ ಒಂದು ಮಲೇಷಿಯನ್ ವ್ಲಾಗ್ ಸೀರೀಸ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ವಿಡಿಯೋಸ್ ಇಷ್ಟ ಆಗಿದ್ರೆ ವಿಡಿಯೋಸ್ನ ಲೈಕ್ ಮಾಡಿ. ಸೊ ಮಲೇಷಿಯನ್ ವ್ಲಾಗ್ಸ್ ಸಪ್ರೇಟ್ ಪ್ಲೇ ಲಿಸ್ಟ್ನ ಮಾಡಿರ್ತೀನಿ. ಸೊ ಅದು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ. ಸೊ ಹೋಗಿ ಚೆಕ್ ಮಾಡ್ಬೋದು. ಸೊ ಯಾ, ಇನ್ ಕೇಸ್ ನೀವೇನಾದ್ರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ರೆ ದಯವಿಟ್ಟು ಕೆಳಗಡೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ. ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಸಹ ಪ್ರೆಸ್ ಮಾಡಿ. ಸೊ ದಟ್ ನಾನು ಬಿಡುವಂಥ ಎಲ್ಲ ವಿಡಿಯೋಗಳ ಅಪ್ಡೇಟ್ ನಿಮಗೆ ಸಿಗುತ್ತೆ. ಸೊ ಮತ್ತೆ ಆಗ್ತಡ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬೈ ಗಾಯ್ಸ್ ಆ್ಯಂಡ್ ಟೇಕ್ ಕೇರ್. ಬ್ಯಾಗ್ಸ್ನ ಚೆಕ್ ಇನ್ ಮಾಡಿ ಇಮಿಗ್ರೇಷನ್ ಆಯಿತು, ಸೆಕ್ಯೂರಿಟಿ ಆಯಿತು. ಸೊ ಇವಾಗ ನಮ್ಮ ಬೋರ್ಡಿಂಗ್ ಗೇಟ್ ಹತ್ರ ಹೋಗ್ತಾ ಇದ್ದೀವಿ. ಸೊ ಬೋರ್ಡಿಂಗ್ ಟೈಮ್ ಬಂದು 8:25 ಏನೋ ಇದೆ. ಸೊ ಅಲ್ಲಿವರೆಗೂ ಬೋರ್ಡಿಂಗ್ ಗೇಟ್ ಹತ್ರ ಕೂತಿರೋಣ. ಜೊತೆಗೆ ಇಲ್ಲಿ ಡ್ಯೂಟಿ ಫ್ರೀಯಲ್ಲಿ ಏನಾದರೂ ಶಾಪ್ ಮಾಡಲಿಕ್ಕಾಗತ್ತಾ ನೋಡೋಣ. ಯಾಕಂದರೆ ಒಂದು 100 ರಿಂಗೆಟ್ಸ್ ಏನೋ ಮಿಕ್ಕಿದೆ. ಸೊ ಯಾ, ನೋಡೋಣ. ಕಡಿಮೆಗೆ ಸಿಕ್ಕಿರೋ ತಗೊಳ್ಳೋದು, ಇಲ್ಲ ಅಂತಂದರೆ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಟ್ರಿಪ್ ಯೂಸ್ ಮಾಡೋದು. ಜಾಸ್ತಿ ಅಂತೂ ಇಲ್ಲ, ಯಾಕಂದರೆ ಡ್ಯೂಟಿ ಫ್ರೀಯಲ್ಲಿ ಸ್ವಲ್ಪ ಕಾಸ್ಟ್ಲಿ ಜಾಸ್ತಿ. ಸೊ ನಮ್ಮದು ಬೋರ್ಡಿಂಗ್ ಗೇಟ್ ಬಂದು P9ಗೆ ಹೋಗುವ ಮಧ್ಯದಲ್ಲಿ ಇರುವಂತಹ ಡ್ಯೂಟಿ ಫ್ರೀ